ಆದಿಲ್ ಶಾಹಿಗಳ ಸಾಮ್ರಾಜ್ಯ ಬಿಜಾಪುರದ ಗೋಲ್ ಗುಂಬಜ್ಗೆ ಸ್ವಾಗತ. ನಿಮಗೆ ಗೋಲ್ ಗುಂಬಜ್ ರಹಸ್ಯವಾದ ದಾರಿಗಳ ಬಗ್ಗೆ ಗೊತ್ತಾ? ನೋಡ್ರಿ ಮೇಲೆ ಹೇಗೆ ಕಾಣಿಸುತ್ತಿದೆ. ಈ ರಹಸ್ಯವಾದ ದಾರಿ ಯಾವುದು? ಇದು ನೋಡ್ರಿ ಗೋಲ್ ಗುಂಬಜ್ ಮೇಲಿನ ವ್ಯೂ. ಇಲ್ಲಿ ಒಂದು ಸಾರಿ ಕೂಗಿದರೆ ಅದು 7 ಸಾರಿ ಪ್ರತಿಧ್ವನಿ ಆಗುವುದು ಏಕೆ? ನೋಡ್ರಿ ಮೇಲಿನಿಂದ ಕೆಳಗೆ ನೋಡಿದರೆ ಮನುಷ್ಯರು ಸಣ್ಣ ಇರುವೆಗಳ ಹಾಗೆ ಕಾಣುತ್ತಾರೆ. ನಿಮಗೆ ಬಿಜಾಪುರದ ಗೋಲ್ಡನ್ ಜಮಿಯಾ ಮಸೀದ್ ಬಗ್ಗೆ ಗೊತ್ತಾ? ಇಲ್ಲಿ ನೋಡಿ ಬೃಹತ್ ಗಾತ್ರದ ಗೋಲ್ಡನ್ ಮಸೀದ್. ಇದು ಫುಲ್ ಗೋಲ್ಡ್ ನೋಡ್ರಿ. ಓ ಮೈ ಗಾಡ್. ಇಲ್ಲಿ ಟಾಂಗಾದವರು ನಿಮಗೆ ಯಾವ ರೀತಿ ಮೋಸ ಮಾಡ್ತಾರೆ ಗೊತ್ತಾ? ಇದೆಲ್ಲದರುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀವಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡ್ವೆಂಚರ್ ಟೂರಿಸ್ಟ್ AAY ಪೇಜ್ಗೆ ಸ್ವಾಗತ ಸುಸ್ವಾಗತ. ಗೋಲ್ ಗುಮ್ಮಟ ಆದಿಲ್ ಶಾನ ಗೋರಿಯಾಗಿ ಕಟ್ಟಲಾದ ಸ್ಮಾರಕ. ಇದನ್ನು 1659ರಲ್ಲಿ ಪ್ರಸಿದ್ಧ ವಾಸ್ತುಶಿಲ್ಪಿಗಳಾದ ಯಾಕೂತ್ ಮತ್ತು ದಾಬೂಲ್ ರವರು ನಿರ್ಮಿಸಿದ್ದಾರೆ. ಇದು ವಿಶ್ವದ 2ನೇ ಅತಿ ದೊಡ್ಡ ಮಾನವ ನಿರ್ಮಿತ ಗುಂಬಾಜ್. ಇದರ ವಿಶೇಷ ಆಕರ್ಷಣೆ ಎಂದರೆ ಇದರೊಳಗಿನ ಪ್ರಧಾನ ಕೋಣೆಯಲ್ಲಿ ಪ್ರತಿ ಶಬ್ದವು 7 ಬಾರಿ ಪ್ರತಿಧ್ವನಿತವಾಗುತ್ತದೆ. ಹಾಗೆಯೇ ಅತಿ ಸಣ್ಣ ಶಬ್ದವು 37 ಮೀಟರ್ ದೂರದಲ್ಲಿ ಸ್ಪಷ್ಟವಾಗಿ ಕೇಳಿಬರುತ್ತದೆ. ಇದರ ಹತ್ತಿರ ಬಿಜಾಪುರದ ಆದಿಲ್ ಶಾಹಿಗಳಿಗೆ ಸಂಬಂಧಿಸಿದ ವಸ್ತು ಸಂಗ್ರಹಾಲಯವೂ ಇದೆ. ದಕ್ಷಿಣದ ತಾಜ್ ಎಂದೇ ಜನಪ್ರಿಯವಾಗಿರುವ ಗೋಲ್ ಗುಂಬಾಜ್ ಅಥವಾ ಗೋಳ ಗುಮ್ಮಟವನ್ನು 1659ರಲ್ಲಿ ನಿರ್ಮಿಸಲಾಯಿತು. ಇದು ಆದಿಲ್ ಶಾ ಮತ್ತು ಅವರ ಕುಟುಂಬ ಸದಸ್ಯರ ವಿಶ್ರಾಂತಿ ಸ್ಥಳವಾಗಿದೆ. ಗೋಲ್ ಗುಂಬಾಜ್ ಕರ್ನಾಟಕದ ಬಿಜಾಪುರದಲ್ಲಿದ್ದು ರಾಜ ಆದಿಲ್ ಶಾನ ಸಮಾಧಿಯಾಗಿದೆ. ಸಮಾಧಿಯು 4 ಮಿನಾರ್ಗಳನ್ನು ಹೊಂದಿದ್ದು ಈ ಮಿನಾರ್ಗಳಿಂದ ಬಿಜಾಪುರದ ಸಂಪೂರ್ಣ ನೋಟವನ್ನು ನೋಡಬಹುದು. ಈ ಅದ್ಭುತವಾದ ಸ್ಮಾರಕ ಖಂಡಿತವಾಗಿಯೂ ನಿಮ್ಮನ್ನು ವಿಸ್ಮಯಗೊಳಿಸುತ್ತದೆ ಮತ್ತು ಪ್ರವಾಸವನ್ನು ಸ್ಮರಣೀಯವಾಗಿಸುತ್ತದೆ. ಅಂದ ಹಾಗೆ ಇದನ್ನು ಪೂರ್ಣಗೊಳಿಸಲು ಸುಮಾರು 30 ವರ್ಷಗಳನ್ನು ತೆಗೆದುಕೊಳ್ಳಲಾಯಿತು. ಸ್ತಂಭಗಳಿಲ್ಲದೆ ನಿರ್ಮಿಸಲಾದ ಗೋಲ್ ಗುಂಬಾಜ್ನ ಭವ್ಯವಾದ ಗುಮ್ಮಟವನ್ನು ನೋಡಲು ಪ್ರಪಂಚದಾದ್ಯಂತ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ಆದಿಲ್ ಶಾಹಿ ರಾಜವಂಶದ 7ನೇ ದೊರೆ ಮೊಹಮ್ಮದ್ ಆದಿಲ್ ಶಾ ತನ್ನ ಮರಣದ ಮೊದಲು ಈ ಸಮಾಧಿಯನ್ನು ನಿರ್ಮಿಸಲು ಆದೇಶಿಸಿದನು. ಗೋಲ್ ಗುಂಬಾಜ್ನ ಸರಳ ಮತ್ತು ಆಕರ್ಷಕ ವಿನ್ಯಾಸವು ಬಿಜಾಪುರದ ವಾಸ್ತುಶಿಲ್ಪದ ಶ್ರೇಷ್ಠತೆಗೆ ಉದಾಹರಣೆಯಾಗಿದೆ. ಅವಶೇಷಗಳನ್ನು ಇಡುವ ಸ್ಥಳ ಸಮಾಧಿ ಗೋಲ್ ಗುಂಬಾಜ್ ಅನ್ನು ದಾಬೂಲ್ ಮತ್ತು ಯಾಕೂತ್ ನಿರ್ಮಿಸಿದ ಒಂದು ಅದ್ಭುತವಾದ ರಚನೆಯಾಗಿದೆ. ಗೋಲ್ ಗುಂಬಾಜ್ ನಲ್ಲಿ ಮೊಹಮ್ಮದ್ ಆದಿಲ್ ಶಾ ಅವರ ಅವಶೇಷಗಳನ್ನು ಇರಿಸಲಾಗಿದೆ. ಈ ಸಮಾಧಿಯು ಮೊಹಮ್ಮದ್ ಆದಿಲ್ ಶಾ, ತಾಜ್ ಜಹಾನ್ ಬೇಗಂ ಮತ್ತು ಆರೂಸ್ ಬೀಬಿ ಅವರ ಸಮಾಧಿ ಸ್ಥಳವಾಗಿದೆ. ಈ ಭವ್ಯವಾದ ಸ್ಮಾರಕವು 17ನೇ ಶತಮಾನದ ಶ್ರೇಷ್ಠ ವಾಸ್ತುಶಿಲ್ಪದ ಮಾದರಿಯಾಗಿದೆ. 144 ಅಡಿ ವ್ಯಾಸವನ್ನು ಹೊಂದಿರುವ ಗೋಲ್ ಗುಂಬಾಜ್ 17ನೇ ಶತಮಾನದಲ್ಲಿ ನಿರ್ಮಿಸಲಾದ ಭಾರತದ ಅತಿದೊಡ್ಡ ಗುಮ್ಮಟಗಳಲ್ಲಿ ಒಂದಾಗಿದೆ. 8 ಛೇದಿಸುವ ಕಮಾನುಗಳನ್ನು ಈ ಭವ್ಯವಾದ ಗುಮ್ಮಟವನ್ನು ಬೆಂಬಲಿಸುತ್ತದೆ. ನೀವು ಗೋಲ್ ಗುಂಬಾಜ್ ಅನ್ನು ಪ್ರವೇಶಿಸಿದ ತಕ್ಷಣ ನೀವು 2 ಬದಿಗಳಲ್ಲಿ ಮೆಟ್ಟಿಲುಗಳೊಂದಿಗೆ ಸಂಪರ್ಕ ಹೊಂದಿದ ಬಹುಭುಜಾಕೃತಿಯ ಪೋಡಿಯಂ ನೋಡುತ್ತೀರಿ. ಈ ಪೋಡಿಯಂನ ಹೃದಯ ಭಾಗದಲ್ಲಿ ಮೊಹಮ್ಮದ್ ಆದಿಲ್ ಶಾ ರವರ ಸಮಾಧಿ ಇದೆ. ಮೇಲ್ಭಾಗದಲ್ಲಿ ಗೋಲ್ ಗುಂಬಾಜ್ ಪಿಸುಗುಟ್ಟುವ ಗ್ಯಾಲರಿ ಇದೆ. ಗ್ಯಾಲರಿಯಲ್ಲಿ ನೀವು ಪಿಸುಗುಟ್ಟಿದರೂ ನಿಮ್ಮ ಧ್ವನಿ ಪ್ರತಿಧ್ವನಿಸುತ್ತದೆ. ಇದು ಈ ಗ್ಯಾಲರಿಯ ಹೈಲೈಟ್ ಆಗಿದೆ. ಕಟ್ಟಡದ ವಾಸ್ತುಶಿಲ್ಪದ ಶೈಲಿಯನ್ನು ಡೆಕ್ಕನ್ ಇಂಡೋ ಇಸ್ಲಾಮಿಕ್ ಶೈಲಿಯಿಂದ ತೆಗೆದುಕೊಳ್ಳಲಾಗಿದೆ. ಇದು ಆಗ್ರಾದ ತಾಜ್ ಮಹಲ್ ನಿಂದ ಪ್ರೇರೇಪಿತವಾಗಿದೆ. ಇದನ್ನು ಕಪ್ಪು ತಾಜ್ ಮಹಲ್ ಅಥವಾ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯಲಾಗುತ್ತದೆ. ಗೋಲ್ ಗುಂಬಜ್ ಅನ್ನು ಗೋಲ್ ಗುಂಬದ್ ಎಂದು ಕರೆಯುತ್ತಾರೆ. ಇದರರ್ಥ ವೃತ್ತಾಕಾರದ ಗುಮ್ಮಟ. ಸಮಾಧಿಯು ವಿಶ್ವದ ಅತಿ ದೊಡ್ಡ ಸಿಂಗಲ್ ಚೇಂಬರ್ ಹೊಂದಿರುವ ಸ್ಥಳಗಳಲ್ಲಿ ಒಂದಾಗಿದೆ. ಪಿಸುಗುಟ್ಟುವ ಗ್ಯಾಲರಿಯು ಸ್ಮಾರಕದ ಅತ್ಯಂತ ಗಮನಾರ್ಹ ಲಕ್ಷಣಗಳಲ್ಲಿ ಒಂದಾಗಿದೆ. ಗ್ಯಾಲರಿಯಿಂದ ಬಹಳ ದೂರದಲ್ಲಿ ನಿಂತು ಪಿಸುಮಾತುಗಳನ್ನು ಆಡಿದರೂ ಸಹ ನಿಮಗೆ ಕೇಳುತ್ತದೆ. ಅಷ್ಟೇ ಅಲ್ಲ, ಒಳಗೆ ಶಬ್ದ ಮಾಡಿದರೆ 7 ಬಾರಿ ಪ್ರತಿಧ್ವನಿಸುತ್ತದೆ. ಹೆಚ್ಚು ಜನಸಂದಣಿ ಇಲ್ಲದಿದ್ದಾಗ ಓಪನ್ ಮಾಡುವ ಸಮಯದಲ್ಲಿ ಬೆಳಗ್ಗೆ ಬೇಗನೆ ತಲುಪಿ. ಇದರಿಂದ ಈ ಪೌರಾಣಿಕ ಸ್ಮಾರಕದ ಸೌಂದರ್ಯ ಮತ್ತು ವಾಸ್ತುಶಿಲ್ಪವನ್ನು ನೋಡಲು ನಿಮಗೆ ಹೆಚ್ಚಿನ ಸಮಯ ಸಿಗುತ್ತದೆ. ಸ್ಮಾರಕದ ಒಳಗೆ ಛಾಯಾಗ್ರಹಣವನ್ನು ಅನುಮತಿಸಿರುವುದರಿಂದ ನಿಮ್ಮ ಕ್ಯಾಮೆರಾಗಳನ್ನು ಒಯ್ಯಿರಿ. ಪಾರ್ಕಿಂಗ್ ಲಭ್ಯವಿರುವುದರಿಂದ ನಿಮ್ಮ ವೈಯಕ್ತಿಕ ವಾಹನಗಳ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ. ಸಮಾಧಿಗೆ ಭೇಟಿ ನೀಡುವಾಗ ನಿಮ್ಮ ಸಮಯವನ್ನು 1 ರಿಂದ 2 ಗಂಟೆಗಳ ಕಾಲ ಉಚಿತವಾಗಿ ಇರಿಸಿ. ಇದರಿಂದ ನೀವು ಸ್ಥಳದ ಪ್ರತಿಯೊಂದು ವಿಭಾಗವನ್ನು ನೋಡಲು ಸಾಧ್ಯವಾಗುತ್ತದೆ.
ಸುಲ್ತಾನನು ತನ್ನ ಅವಶೇಷಗಳನ್ನು ಇಡುವ ಸ್ಥಳದಲ್ಲಿ ಸಮಾಧಿಯನ್ನು ನಿರ್ಮಿಸಬೇಕೆಂದು ಬಯಸಿದನು. ಆದ್ದರಿಂದ ಈ ಸ್ಮಾರಕದ ನಿರ್ಮಾಣವು 1629ರಲ್ಲಿ ಪ್ರಾರಂಭವಾಯಿತು. ಈ ವಾಸ್ತುಶೈಲಿಯು ಇಂಡೋ ಇಸ್ಲಾಮಿಕ್ ಆಗಿದೆ. ಬಹಳಷ್ಟು ಇತಿಹಾಸ ಪ್ರಿಯರು ಗೋಲ್ ಗುಂಬಾಜ್ಗೆ ಭೇಟಿ ನೀಡುತ್ತಾರೆ. ಅದರ ಸೌಂದರ್ಯ ನೋಡಿ ಬೆರಗಾಗುತ್ತಾರೆ. ಜಾಮಿಯಾ ಮಸೀದಿ ಅಥವಾ ಜುಮ್ಮಾ ಮಸೀದಿ ಎಂದು ಕರೆಯಲ್ಪಡುವ ಇದು ಭಾರತದ ಕರ್ನಾಟಕ ರಾಜ್ಯದ ಬಿಜಾಪುರದಲ್ಲಿರುವ ಒಂದು ಸಭೆಯ ಮಸೀದಿಯಾಗಿದೆ. 16ನೇ ಶತಮಾನದಲ್ಲಿ ಬಿಜಾಪುರ ಸುಲ್ತಾನರಾದ 1ನೇ ಆಲಿ ಆದಿಲ್ ಶಾ ರಿಂದ ಪ್ರಾರಂಭಿಸಲ್ಪಟ್ಟು ಈ ಮಸೀದಿ ಇಂದಿಗೂ ಇದು ಬಿಜಾಪುರದ ಅತಿ ದೊಡ್ಡ ಮಸೀದಿಯಾಗಿದ್ದು 4000 ಭಕ್ತರು ಒಟ್ಟಾರೆಯಾಗಿ ನಮಾಜ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. 2014ರಲ್ಲಿ ಯುನೆಸ್ಕೋ ಈ ಕಟ್ಟಡವನ್ನು ವಿಶ್ವ ಪರಂಪರೆಯ ತಾಣವಾಗಲು ತನ್ನ ತಾತ್ಕಾಲಿಕ ಪಟ್ಟಿಯಲ್ಲಿ ಇರಿಸಿತು. ಇದನ್ನು ಡೆಕ್ಕನ್ ಸುಲ್ತಾನರ ಸ್ಮಾರಕಗಳು ಮತ್ತು ಕೋಟೆಗಳು ಎಂಬ ಹೆಸರಿನಲ್ಲಿ ಇರಿಸಲಾಯಿತು. ಜಾಮಾ ಮಸೀದಿಯ ನಿರ್ಮಾಣವು 1576ರಲ್ಲಿ 1ನೇ ಆಲಿ ಆದಿಲ್ ಶಾ ಪ್ರಾರಂಭಿಸಿದರು. 1686ರ ವೇಳೆಗೆ ನಿರ್ಮಿಸಲಾಗಿದ್ದರೂ ರಚನೆ ಎಂದಿಗೂ ಪೂರ್ಣಗೊಳ್ಳಲಿಲ್ಲ. ಆದಾಗ್ಯೂ ಇದು ಬಿಜಾಪುರದ ಪ್ರಮುಖ ಮಸೀದಿಗಳಲ್ಲಿ ಒಂದಾಗಿ ಕಾರ್ಯನಿರ್ವಹಿಸಿತು. 1ನೇ ಇಬ್ರಾಹಿಂ ಆದಿಲ್ ಶಾ ನಿರ್ಮಿಸಿದ ಹಳೆಯ ಸಣ್ಣ ಸಭೆಯ ಮಸೀದಿಯನ್ನು ಬದಲಾಯಿಸಿತು. ಇಲ್ಲಿ ಟಾಂಗಾದವರು ಮೊದಲನೇ ಬಾರಿಗೆ ನಿಮಗೆ 1200ರಿಂದ 1500ರವರೆಗೆ ಪ್ರೈಸ್ ಹೇಳ್ತಾರೆ. ಆದ್ರೆ ಅವರು ಜಸ್ಟ್ 200ರಿಂದ 250ಕ್ಕೆ ಬರ್ತಾರೆ. ಒಮ್ಮೆ ನೀವು ಹೋದ್ರೆ ಅರ್ಧ ದಾರಿ ಆದ ನಂತರ ಮತ್ತೆ 200 ಎಕ್ಸ್ಟ್ರಾ ಮಾಡ್ತಾರೆ. ಆಮೇಲೆ ಅವರಿಗೆ ಎಕ್ಸ್ಟ್ರಾ ಟೀ ನಾಷ್ಟಾ ಕೊಡಿಸಬೇಕಾಗುತ್ತದೆ ಮತ್ತು ನೀವು ಹೋಗಬೇಕಾದ ಪ್ಲೇಸ್ ನಲ್ಲಿ ಜಾಸ್ತಿ ಹೊತ್ತು ನಿಮಗೆ ನೋಡಲು ಅವಕಾಶ ಕೊಡೋದಿಲ್ಲ. ಆಮೇಲೆ ಟೈಮ್ ಬಹಳ ಆಯ್ತು ಅಂತ ಹೇಳಿ ಇನ್ನು ಜಾಸ್ತಿ ಹಣ ಕೇಳ್ತಾರೆ. ಹಾಗಾಗಿ ನೀವು ನಿಮ್ಮ ವೆಹಿಕಲ್ ಗಳಲ್ಲಿ ಹೋಗುವುದು ಸೂಕ್ತ. ಏಕೆಂದ್ರೆ ಬಿಜಾಪುರನಲ್ಲಿರುವ ಎಲ್ಲಾ ಟೂರಿಸ್ಟ್ ಪ್ಲೇಸ್ಗಳು ಅಷ್ಟೊಂದು ದೂರ ಏನಿಲ್ಲ, ಜಸ್ಟ್ 4 to 5 ಕಿಲೋಮೀಟರ್ಸ್ ಒಳಗಡೆ ಇದೆ. ಹೀಗಾಗಿ ನೀವು ನಿಮ್ಮ ವೆಹಿಕಲ್ ಗಳಲ್ಲಿ ಟ್ರಾವೆಲ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.